ಸದನದಲ್ಲಿ ಅನುಚಿತ ವರ್ತನೆ ತೋರಿದ ಕಾರಣಕ್ಕೆ ಸಭಾಪತಿ ಯುಟಿ ಖಾದರ್ ಸುಮಾರು 18 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿದರು. ಇದೀಗ ಅಮಾನತು ಮಾಡಿದ ಶಾಸಕರ ಈ ಅಮಾನತು ಆದೇಶವನ್ನು ರದ್ದು ಮಾಡಲಾಗಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನ ಕುಮಾರ್, ಗವರ್ನರ್ ಹೇಳಿದ ಮೇಲೆ ಬುದ್ಧಿ ಬಂದಿದೆ ಅಂತ ಹೇಳಿದ್ದಾರೆ. ಶಾಸಕರು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ. ಆದೇಶ ರದ್ದು ಮಾಡಿದ್ದನ್ನು ನಾವು ಸ್ವಾಗತಿಸ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಏನು ಮೊನ್ನೆ ತಾನೇ ಸ್ಪೀಕರ್ ಅವರು ನಿನ್ನೆ ಆದೇಶ ನೋಡಿದ್ವಿ ನಾವು, ನೀವೆಲ್ಲ ಪತ್ರಿಕೆ ಮಾಧ್ಯಮದ ಮೂಲಕ 18 ಜನ ಶಾಸಕರನ್ನು ಅವರ ನಡತೆಯನ್ನು ವಿರೋಧಿಸಿ ಅವರನ್ನು ಅಮಾನತಿನಲ್ಲಿಟ್ಟಿದ್ದರು. ಅದನ್ನು ನಿನ್ನೆ ಸಭೆಯಲ್ಲಿ ಆ ಅಮಾನತನ್ನು ತೆರವುಪಡಿಸಿದ್ದಾರೆ. ಅಮಾನತನ್ನು ತೆರವುಪಡಿಸಿರೋದು ಅದು ಕೂಡ ಅವರ ಏನು ಸ್ಪೀಕರ್ ಇದ್ದಾರೆ ಅಧ್ಯಕ್ಷರು, ಅವರ ಒಂದು ಒಳ್ಳೆಯ ರೀತಿ, ಅವರ ಒಳ್ಳೆಯ ನಡೆ ಅಂಥೇಳಿ ನಾವು ಹೇಳಬಹುದು. ಆದರೆ ಅವರು ಗವರ್ನರ್ ಅವರ ಒಂದು ಕರೆಸಿ ಗವರ್ನರ್ ಮಾತನಾಡಿದ ನಂತರ ಮಾಡಿದ್ದಾರೆ. ಮುಂಚೆ ಮಾಡಿದರೆ ಇವರ ಗೌರವ ಇನ್ನೂ ಹೆಚ್ಚಾಗ್ತಿತ್ತು. ಆದರೂ ಕೂಡ ತಡವಾಗಿ ಆದರೂ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬ ಶಾಸಕರು ಆ ಕ್ಷೇತ್ರವನ್ನು ಕಾಯುವಂತಹ ಕೆಲಸ ಮಾಡಬೇಕು. ಅಲ್ಲಿ ಬೇಕು ಬೇಡಗಳನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಮುಟ್ಟಿಸೋವಂಥ ಕೆಲಸನೇ ಶಾಸಕರದ್ದು. ಹಾಗಾಗಿ ಅವರು 6 ತಿಂಗಳುಗಟ್ಟಲೆ ಅಮಾನತ್ನಲ್ಲಿದ್ದರೆ ನಿಜಕ್ಕೂ ಅದು ರಾಜ್ಯಕ್ಕೆ ಆ ಕ್ಷೇತ್ರಕ್ಕೆ ಒಳ್ಳೆಯದಲ್ಲ. ಈಗ ಅವರು ಏನು ಮಾಡಿದ್ದಾರೆ ಅದನ್ನು